ಭೂಮಿ ಪವರ್ ಗೊಬ್ಬರ ರೈತ ಬಾಂಧವರೇ, ಇದು ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್, ಐರನ್, ಜಿಂಕ್, ಕಾಪರ್, ಬೋರಾನ್, ಮ್ಯಾಂಗನೀಸ್, ಮಾಲ್ಬೇನಿಯಂ, ಮೈಕ್ರೋಬ್ಸ್, ಪ್ಲಾಂಟ್ ಹಾರ್ಮೋನ್ಸನ್ನು ಒಳಗೊಂಡಿರುವಂಥ ರಸಗೊಬ್ಬರ. ಇದು ಬೆಳೆಗೆ ಬೇಕಾಗಿರುವಂಥ 15-16 ರೀತಿಯ ಪೋಷಕಾಂಶಗಳನ್ನು, ಸಂಪೂರ್ಣ ಪೋಷಕಾಂಶಗಳನ್ನು ಹೊಂದಿದೆ. ಆದ್ದರಿಂದ ಎಲ್ಲರೂ ನಿಮ್ಮ ಗೊಬ್ಬರದ ಜೊತೆಗೆ ಸೇರಿಸಿ ಬಳಸಿ. ಹತ್ತಿ ಮತ್ತು ತೊಗರಿ ಇತ್ಯಾದಿ ಬೆಳೆಗಳಿಗೆ ಎಕರೆಗೆ 6 kg ಅಂತೆ ಬಳಸಿ. ಮತ್ತು ಭತ್ತ, ಕಬ್ಬು ಈ ಥರದ ಬೆಳೆಗಳಿಗೆ ಎಕರೆಗೆ 12 kg ಅಂತೆ ಬಳಸಿ. ಈ ಗೊಬ್ಬರದಲ್ಲಿ ಎಲ್ಲ 15-16 ರೀತಿಯ ಪೋಷಕಾಂಶಗಳಿರೋದ್ರಿಂದ ನಮ್ಮ ಬೆಳೆಗೆ ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆ ಉಂಟಾಗುವುದಿಲ್ಲ. ನಾವು ಕೇವಲ ಯೂರಿಯಾ, DAP 20-20 ಕೊಟ್ಟಾಗ ಕೇವಲ 3 ರೀತಿಯ ಪೋಷಕಾಂಶಗಳು ಸಿಗುತ್ತವೆ. ಅವು ಯಾವಪ್ಪ ಅಂದ್ರೆ NPK. ನಾವು ಎಷ್ಟೇ ಸಲ ನಾವು ಯೂರಿಯಾ, DAP 20-20 ಕೊಟ್ಟರು 3 ರೀತಿಯ ಪೋಷಕಾಂಶಗಳು ಸಿಗುತ್ತೆ. ಆದರೆ ಇದು ಭೂಮಿ ಪವರಲ್ಲಿ 16 ರೀತಿಯ ಪೋಷಕಾಂಶಗಳಿದ್ದಾವೆ. 16 ರೀತಿಯ ಪೋಷಕಾಂಶಗಳನ್ನು ಹೊಂದಿರುವಂಥ ಯಾವುದೇ ರೀತಿಯ ಗೊಬ್ಬರ ಮಾರ್ಕೆಟಿನಲ್ಲಿ ಸಾಕಷ್ಟು ಲಭ್ಯವಿಲ್ಲ. ಈ ನಮ್ಮ ಗ್ರೀನ್ ಪ್ಲಾನೆಟ್ ಕಂಪನಿಯ ತಂತ್ರಜ್ಞಾನದಿಂದ ತಯಾರಿಸಿದ ಈ ಒಂದು ಭೂಮಿ ಪವರ್ ಗೊಬ್ಬರ ಭೂಮಿಯ pH ಬ್ಯಾಲೆನ್ಸನ್ನು ಸರಿ ಮಾಡುತ್ತೆ ಮತ್ತು ಭೂಮಿಯಲ್ಲಿ ಆಲ್ರೆಡಿ ಇರುವಂಥ ರಾಸಾಯನಿಕ ಗೊಬ್ಬರಗಳೇನು ಸ್ಟಾಕ್ ಆಗಿರುತ್ತಲ್ಲ, ಸ್ಟೋರ್ ಆಗಿರುತ್ತಲ್ಲ, ಆ ಗೊಬ್ಬರಗಳನ್ನು ಕೂಡ ಕರಗಿಸಿ ಏನು ಬೆಳೆಗಳಿಗೆ ಸಿಗುವಂತೆ ಮಾಡುತ್ತದೆ ಮತ್ತು ಭೂಮಿಯ pH ಬ್ಯಾಲೆನ್ಸನ್ನು ಸರಿ ಮಾಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಭೂಮಿ ಪವರ್ ಅಂತ ಹೆಸರಿಟ್ಟರೆ ನಮ್ಮ ಭೂಮಿ ಮತ್ತಿಷ್ಟು ತಾಕತ್ತಾಗತ್ತೆ. ಇವಾಗಲೇ ನಾವು ನಮ್ಗೆ ಗೊತ್ತಿಲ್ಲದಾರ್ದೇ ಸರಿಯಾದ ಅಭ್ಯಾಸ ಏನು ರಾಸಾಯನಿಕಗಳನ್ನು ಮಾತ್ರ ಜಾಸ್ತಿ ಬಳಸಿದ್ದೀವಿ. ನಮ್ಮ ಗ್ರೀನ್ ಪ್ಲಾನೆಟ್ ಅಂತ ಸಾವಯವ ತಂತ್ರಜ್ಞಾನ ಈ ಒಂದು ಗೊಬ್ಬರ ಕೊಡೋದ್ರಿಂದ ನಮ್ಮ ಭೂಮಿಯು ಚೆನ್ನಾಗಾಗುತ್ತೆ ಮತ್ತು ಬೆಳೆಗೆ ಬೇಕಿರುವಂಥ ಎಲ್ಲ 16 ರೀತಿಯ ಪೋಷಕಾಂಶಗಳು ಇದ್ದಾವೆ. ಈ ಗೊಬ್ಬರವನ್ನು ಕಂಪಲ್ಸರಿಯಾಗಿ ಕೊಡ್ರಿ ಅಂತ ನಾವು ರೈತ ಬಾಂಧವರಿಗೆ ರೆಕಮೆಂಡ್ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ರೀತಿಯ ಪೋಷಕಾಂಶವನ್ನು ಹೊಂದಿರುವಂಥ ಇದಾಗಲ್ಲ. ಈ ಗೊಬ್ಬರ ಕೊಟ್ಟರಿಂದ ನಿಮ್ಮ ಬೆಳೆ ಸಮೃದ್ಧವಾಗಿ ಬರುತ್ತೆ, ಇಳುವರಿ ಜಾಸ್ತಿ ಆಗಿ ಬರುತ್ತೆ, ಯಾವುದೇ ರೀತಿಯಿಂದ ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ಭೂಮಿ ಕೂಡ ಚೆನ್ನಾಗಿ ಫಲವತ್ತಾಗುತ್ತೆ. ಆದ್ದರಿಂದ ಭೂಮಿ ಪವರ್ ಗೊಬ್ಬರದಲ್ಲಿ 16 ರೀತಿಯ ಪೋಷಕಾಂಶಗಳಿರೋದ್ರಿಂದ ಯಾವುದೇ ರೀತಿ ಮಾರ್ಕೆಟ್ನಲ್ಲಿ ಈ ರೀತಿಯ ಗೊಬ್ಬರ ಬೆಳೆಗೆ ಬೇಕಾದ ಸಂಪೂರ್ಣ ಪೋಷಕಾಂಶ ಹೊಂದಿರುವ ಗೊಬ್ಬರ ಇಲ್ಲವೇ ಇಲ್ಲ. ಆದರೆ ದಯವಿಟ್ಟು ಬಳಸಿ, ಒಳ್ಳೆಯ ರಿಸಲ್ಟ್ ಇದೆ. ಇದರಿಂದ ಬಳಸಿದ ರೈತರು ತುಂಬ ಖುಷಿಯಾಗಿ ಹೇಳ್ತಾರೆ, ಚೆನ್ನಾಗಿ ಇಳುವರಿ ಬರ್ತದೆ ಮತ್ತು ಯಾವುದೇ ರೀತಿಯ ಬೆಳೆ ಸಮೃದ್ಧವಾಗಿರ್ತದೆ. ಅಷ್ಟೊಂದು ರೈತರ ಖುಷಿ ಇದೆ ಇದರಲ್ಲಿ.